ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಿಎಂ ಆಪ್ತರೆಲ್ಲರೂ ಕೂಡ ನಾಳೆ ದೆಹಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಸಿಎಂ, ಡಿಸಿಎಂ, ಸಿಎಂ ಆಪ್ತರೆಲ್ಲರೂ ಕೂಡ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಕರ್ನಾಟಕ ಭವನ ನೂತನವಾಗಿ ಅಲ್ಲಿ ಕಟ್ಟಿದ್ದಾರೆ. ಅದರ ಉದ್ಘಾಟನೆ ನೆಪ, ಬಟ್ ಉಳಿದಿದ್ದೆಲ್ಲರೂ ರಾಜಕೀಯ ಅಂತ ಹೇಳ್ತಾ ಇದ್ದಾರಪ್ಪ. ಎರಡೂ ಕಡೆಗಳಿಂದ, ಸಿಎಂ ಡಿಸಿಎಂ ಎರಡೂ ಕಡೆಗಳಿಂದ ಪೊಲಿಟಿಕಲ್ ಗೇಮ್ ಪ್ಲಾನ್ ರೆಡಿ ಆಯ್ತಾ? ಹಾಗಾದರೆ 2.5 ತಿಂಗಳ ಬಳಿಕ ಡೆಲ್ಲಿ ಪ್ರವಾಸ ಕೈಗೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರಿಗೆ ಮಂಡಿ ನೋವೆಲ್ಲ ಆಗಿತ್ತು, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಕರ್ನಾಟಕದಲ್ಲಿ ಸರ್ಕಾರ ಮತ್ತು ಸಂಘಟನೆಯಲ್ಲಾದ ಬೆಳವಣಿಗೆಗಳ ಬಗ್ಗೆ ರಿಪೋರ್ಟ್ ಕೊಡ್ತಾರಂತೆ ಹೈಕಮಾಂಡ್ಗೆ 2.5 ತಿಂಗಳ ರಿಪೋರ್ಟನ್ನು ಸಿದ್ದರಾಮಯ್ಯ ಕೊಡ್ತಾರೆ. ರನ್ಯಾ ರಾವ್ ಕೇಸ್ ಏನಾಯಿತು, ಹನಿ ಟ್ರ್ಯಾಪ್ ಯತ್ನದ ವಿಚಾರ ಮತ್ತು ರಾಜೇಂದ್ರ ಅವರ ಕೊಲೆಗೆ ಸುಪಾರಿ, ಈ ಎಲ್ಲ ಪ್ರಕರಣದ ಬಗ್ಗೆ ವರದಿ ಕೊಡ್ತಾರಂತೆ. ಅಲ್ಲದೆ ಪಕ್ಷದ ಆಂತರಿಕ ಚಟುವಟಿಕೆಗಳ ಬಗ್ಗೆ ಕೂಡ ರಿಪೋರ್ಟ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅಥವಾ ಪಕ್ಷದ ಮಟ್ಟದಲ್ಲಿ ಏನಾದರೂ ಬದಲಾವಣೆಗಳಿಗೆ ಇದು ಪೂರಕ ಆಗುತ್ತಾ ಅಂದರೆ ಗೊತ್ತಿಲ್ಲಪ್ಪ. ಹೈಕಮಾಂಡ್ಗೆ ಇವರು ಎಲ್ಲ ರಿಪೋರ್ಟನ್ನು ಕೊಡ್ತಾರೆ. ಸಹಜವಾಗಿ ಒಂದು ಬಣ ಇನ್ನೊಂದು ಬಣದ ವಿರುದ್ಧ ಆರೋಪ, ಆ ಬಣದವರು ಇವ್ರ ವಿರುದ್ಧ ಆರೋಪ. ಜೊತೆಗೆ ಈಗ ಹನಿ ಟ್ರ್ಯಾಪ್ ಪ್ರಕರಣ ಕೇಳಿ ಬಂದಿದೆ, ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ರಾಜೇಂದ್ರ ಅವರದು MLC, ಅದು ಬಂದಿದೆ. ಮತ್ತು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ 2 ಸಚಿವರ ಹೆಸರು ಕೇಳಿ ಬಂದಿದೆ. ಇದೆಲ್ಲವನ್ನು ಹೈಕಮಾಂಡ್ ಗಮನಕ್ಕೆ ತಂದು ಏನಾದರೂ ಬದಲಾವಣೆಗೆ ಹೈಕಮಾಂಡ್ ಸೂಚಿಸುತ್ತಾ? ಒಂದಷ್ಟು ಜನ ಸಚಿವರ ತಲೆದಂಡ ಆಗಲಿ ಅಂತನೋ ಏನೋ ಗೊತ್ತಿಲ್ಲ. ಆಮೇಲೆ ರಾಜಣ್ಣ ವಿಚಾರ ಕೂಡ ಚರ್ಚೆ ಆಗಬೇಕು, ಪಕ್ಷಕ್ಕೆ ಮುಜುಗರ ತಂದಿದ್ದಾರೆ ಅಂತಂದ್ಬಿಟ್ಟು. ಹಾಗಾಗಿ ನೋಡೋಣ, ಹೈಕಮಾಂಡ್ ಇವಾಗ ಸುರ್ಜೇವಾಲಾ, ವೇಣುಗೋಪಾಲ್, ಸಾಧ್ಯ ಆದರೆ ರಾಹುಲ್ ಗಾಂಧಿ ಎಲ್ಲರನ್ನೂ ಭೇಟಿಯಾಗಿ ಅವ್ರಿಗೊಂದು ರಿಪೋರ್ಟನ್ನು ಕೊಡ್ತಾರೆ. ಎಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರೋದೇನು ಎಲ್ಲ ಗೊತ್ತಿರುತ್ತೆ, ಅಧಿಕೃತವಾಗಿ ಒಂದು ರಿಪೋರ್ಟ್ ಕೊಡ್ತಾರಷ್ಟೆ.